ನಮಸ್ಕಾರ. ನನ್ನ ಹೆಸರು ಗುರುರಾಜ್ ನಾಗ್ಲಾಪುರ್ ಅಂತ, ಮಾಜಿ ಅಧ್ಯಕ್ಷರು ಅಂಬೇಡ್ಕರ್ ದಲಿತ ಸೇನೆ ಮಾನ್ವಿ. ಇಲ್ಲಿ ನೀರ್ಮಾನ್ವಿ ಗ್ರಾಮದಲ್ಲಿ ಸರ್ವೆ ನಂಬರು 55/1/56ರಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಅಂತ ಹೋದ ತಿಂಗಳ 28ನೇ ತಾರೀಕು ನಾನು ಹೆಚ್ಚುವರಿ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಬಳ್ಳಾರಿ ಅವರಿಗೆ ದೂರು ಸಲ್ಲಿಸಿದ್ದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇದು ರಾಜ್ಯ ಹೆದ್ದಾರಿಯ ಒಂದು ಕಾಮಗಾರಿ ಆಗಿದೆ. SS23 ಇದು BVE ಕಂಪ್ನಿಗೆ ಆಗಿದೆ. ಅದರ ಉಪಗುತ್ತಿಗೆ ಪಡೆದಂಥ ಸುಚೇತ್ ಮಿಲೇಮ್ಸ್ ಅವರು ಇಲ್ಲಿ 3B ಅಡಿಯಲ್ಲಿ ನೀರ್ಮಾನ್ವಿ ಒಂದು ಗೌರ್ನಮೆಂಟ್ ಲ್ಯಾಂಡಲ್ಲಿ ಕ್ವಾರಿ ಮಾಡಲಿಕ್ಕೆ ಅರ್ಜಿ ಹಾಕಿದ್ದಾರೆ. ಆಗೇನಾಗ್ತದೆ ಅಂತ ಹೇಳಿದರೆ, ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಚಿರತೆ ವಾಸ ಇದ್ದಾವೆ, ಅವು ಚಿರತೆ ಅಳಿವಿನಂಚಿನಲ್ಲಿರೋದಕ್ಕೆ ಅವರು ಅದನ್ನು ಫಾರೆಸ್ಟಿಂದ NOC ಕೊಟ್ಟಿರೋದಿಲ್ಲ. ಆಮೇಲೆ ಕಂದಾಯ ಇಲಾಖೆಯವರು NOC ಕೊಟ್ಟಿರೋದಿಲ್ಲ. ಇದು ಕ್ವಾರಿ ಮಾಡೋಕ್ಕೆ ಲೇಟ್ ಆಗ್ತದೆ ಅಂತ ಹೇಳಿ ಇಲ್ಲಿ ಶಂಕರಮ್ಮವನ್ ಅನ್ನೋರ್ದು ಹೊಲನ ತೊಗೊಂಡು ಸರ್ವೆ ನಂಬರ್ 55 ಮತ್ತು 56ರಲ್ಲಿ ಏನಂತ ತೊಗೊಂಡಿದ್ದಾರೆ ಅಂತ ಹೇಳಿದರೆ, ಇವರು ಸಮತಟ್ಟು ಮಾಡ್ಕೊತೀನಿ ಅಂತ ಒಂದು ಪರವಾನಿಗೆ ತೊಗೊಂಡಿದ್ದಾರೆ ಕೃಷಿ ಅಧಿಕಾರಿಯಿಂದ. ಸಮತಟ್ಟು ಅಂತ ಹೇಳಿದರೆ, ಒಂದು ಹೊಲ ಇದೆ, ಹೊಲದ ಮೇಲೆ ಅಂತ ಬಂದಿರೋಂಥ ಗುಂಡುಗಳನ್ನು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಅದು ಎಷ್ಟು ಮಟ್ಟಿಗೆ ಅಂತ ಹೇಳಿದರೆ, ಅದು ಸುಮಾರು ಒಂದು 100 ಟ್ರಿಪ್ಪರ್ ಇರ್ಬೋದು, ಕಲ್ಲು ಗುಂಡು ಅಂತ ಅಂದ್ಕೊಳ್ರಿ. ಅದನ್ನು ತೊಗೊಂಡು ಅವರು ಅಭಿವೃದ್ಧಿ ಮಾಡ್ಕೊಳ್ಳಿ, ಬೇಡನಲ್ಲ. ಇಲ್ಲಿ ಉದ್ದೇಶ ಬೇರೆ ಇದೆ. ಏನಂತ ಹೇಳಿದ್ರೆ, ಸುಮಾರು 80,000 ಟನ್ ಇವರು ಉಪ ಖನಿಜನ್ನು ತೊಗೋಬೋದು ಅಂತ ಹೇಳಿದರೆ 1994 3A ಅಡಿಯಲ್ಲಿ ಇದಕ್ಕೊಂದು ಅವಕಾಶ ಇದೆ ಅಂತ. ಏನಂದರೆ, ಇದು ಮರಮ್ ತೆಗೆಯುವಂಥದ್ದು ಇರ್ಬೋದು, ಅಥವಾ ಈ ಅಂತ ಸಣ್ಣ ಪುಟ್ಟ ಉಪ ಖನಿಜವನ್ನು ಸಾಗಾಣಿಕೆ ಮಾಡುವಂಥದ್ದು. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಇವರು ಅರ್ಜಿ ಹಾಕಿದ ಮೇಲೆ 80,000 ಟನ್ ಇದೆ ಅಂತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರವರು ಇಷ್ಟು ಟನ್ ಸಿಗ್ತದೆ, ಇದಕ್ಕೆ ರಾಯಲ್ಟಿ ಪಾವತಿ ಮಾಡಿರಿ ಅಂತ ಹೇಳಿದ್ರೆ, ಅದಕ್ಕೆ ರಾಯಲ್ಟಿ ಪಾವತಿ ಮಾಡೋಕ್ಕೆ ಸುಚಿತ್ ಮಿಲೇನ್ಸ್ ಅವರು ಒಂದು ಅವರು ನಮಗೆ ಇದು ಏನು ಬೇಕು ಅಂದರೆ, ಇದು ಕಲ್ಲು ಬಂಡೆಗಳು ಬೇಕು ಅಂತ ಅರ್ಜಿ ಕೊಟ್ಟಿದ್ದು ಇರ್ತದೆ. ಅದು ಇದು ಸೇರಿಸಿನೇ ಒಂದು ಅವ್ಯವಹಾರ ಮಾಡ್ತಾ ಇದ್ದಾರೆ ಅಂತ ನಮ್ಮ ಒಂದು ಆರೋಪ. ಯಾಕಂತ ಹೇಳಿದರೆ, ಒಂದು ಕ್ವಾರಿ ಆಗಬೇಕು ಅಂದರೆ ಸುಮಾರು ಒಂದು 6 ತಿಂಗಳು ಬೇಕಾಗ್ತದೆ. ಅದು ಆಗೋದು ಲೇಟ್ ಆಗ್ತದೆ ಅಂತ ಹೇಳಿ ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಹೊಲನ ಅಭಿವೃದ್ಧಿ ಮಾಡ್ತೀವಿ, ಸಮತೋಲನ ಮಾಡ್ತೀವಿ ಅನ್ನೋ ಹೆಸರಿನಿಂದ ಸುಮಾರು ಒಂದು 100 ಫೀಟಷ್ಟು ಒಳಗಡೆ ನೀವೆಲ್ಲ ನೋಡಿದಿರಿ, ಬಂದಿದ್ರಿ. ಅದರಲ್ಲಿ ಎಷ್ಟು ಅದು ಹೊಲ ಅಭಿವೃದ್ಧಿನೇ ಆಗ್ತಾಯಿಲ್ಲ. ಅದು ಒಂದು ಕ್ವಾರಿ ಥರನೇ ಆಗಿದೆ. ಎಲ್ಲ ಬ್ಲಾಸ್ಟಿಂಗ್ನೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಂಡೀಷನ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, 3A ಅಡಿಯಲ್ಲಿ ಬ್ಲಾಸ್ಟಿಂಗ್ ಮಾಡಬಾರ್ದು ಅಂತ ಇದೆ. ಆದರೆ ಇಲ್ಲಿ ಬ್ಲಾಸ್ಟಿಂಗ್ ದೊಡ್ಡ ಮಟ್ಟದ ಬ್ಲಾಸ್ಟಿಂಗ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡಿದರೆ ಸುಮಾರು ಅಂದಾಜು 2 ಲಕ್ಷ ಟನ್ನಷ್ಟು ಮೆಟೀರಿಯಲ್ ಇಲ್ಲೇ ಬಿದ್ದಿದೆ. 20 mm 40 mm ಡಸ್ಟು ಇಷ್ಟೆಲ್ಲ ಬಿದ್ದಿದೆ. ಅಂದರೆ ನಾವು ಹೇಳೋದಿಷ್ಟೇ, ಪಟ್ಟ ಲ್ಯಾಂಡ್ನಾಗ ಕಡಿಮೆ ರೇಟ್ ಬರ್ತದೆ, 99 ರೂಪಾಯಿ. ಅದೇ ಗೌರ್ಮೆಂಟ್ ಲ್ಯಾಂಡ್ ಕೊಟ್ಟರೆ ಒಂದು ಟನ್ನಿಗೆ ಜಾಸ್ತಿ ಇರ್ತದೆ. ಇಲ್ಲಿ ಇವ್ರಿಗೆ ಈ ಹಣನೂ ಉಳಿಸ್ಲಿಕ್ಕೆ ಮತ್ತು ಅವರೆಷ್ಟು ಪರವಾನಗಿ ತೊಗೊಂಡ್ರೆ ಅದಕ್ಕಿಂತ ದುಪ್ಪಟ್ಟು ಒಂದು ಉಪ ಖನಿಜವನ್ನು ತೆಗೆದಿದ್ದಾರೆ. ಇದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ನಾವು ಹೆಚ್ಚುವರಿ ನಿರ್ದೇಶಕರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ, ಹಾಗೂ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ, ಹಾಗೂ SP ಸಾಹೇಬರಿಗೆ ಮತ್ತು ನಮ್ಮ AC ಸಾಹೇಬರಿಗೂ ಎಲ್ಲ ಲೆಟ್ರ್ ಕೊಟ್ಟಿದ್ದೀವಿ. ಈಗ ಹೆಚ್ಚುವರಿ ನಿರ್ದೇಶಕರ ಕಚೇರಿಯಿಂದ ಹಿರಿಯ ಭೂವಿಜ್ಞಾನಿಗಳಾದ ಪ್ರವೀಣ್ ಜೋಶಿ ಅವರೆಲ್ಲ ಬಂದಿದ್ದಾರೆ. ಅವರಲ್ಲಿ ಮತ್ತು ನಿಮ್ಮೆಲ್ಲ ಸಹಕಾರದಿಂದ ಎಲ್ಲ ನಾವು ನೋಡಿದ್ದೀವಿ. ನಿಮಗೆ ಆಗಲೇ ಗೊತ್ತಾಗಿರ್ತದೆ, ಇದು ಹೊಲ ಅಭಿವೃದ್ಧಿ ಅಲ್ಲ, ಇದು ಒಂದು ದೊಡ್ಡ ಮಟ್ಟದ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ. ಇದ್ರ ವಿರುದ್ಧ ನಮ್ಮ ಕಾನೂನು ಹೋರಾಟ ಹೀಗೆ ಮುಂದುವರಿಯುತ್ತದೆ. ಅಲ್ಲ ಸರ್, ಯಾಕಂತಂದ್ರೆ ಗಣಿ ಅಧಿಕಾರಿ ಪುಷ್ಪಲತಾ ಅವರು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತು, ನೋಡಬೇಕಾಗಿತ್ತು, ಯಾವ ರೀತಿ ನಡೆದಿದೆ ಅಂತೇಳಿ ಒಂದು ರೀತಿ ಕೂಡ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಬಹುದಾಗಿತ್ತು. ಯಾಕೆ ಅವರು ಕೂಡ ಮೌನವಾಗಿದ್ದಾರೆ? ಅದು ಪ್ರಶ್ನೆ ಅವರಿಗೆ ಕೇಳಬೇಕು. ನಾವೆಲ್ಲ ಹೇಳಿದ್ದೀವಿ ಈ ಥರ ಆಗ್ತಾ ಇದೆ ಅಂತ. ಅಲ್ಲ, ಅವ್ರಿಗೆಲ್ಲ ನೀವು ಹೇಳ್ತಾ ಇದ್ದಾರಲ್ಲ, ಮತ್ತೆ ಒಂದು ಇಲ್ಲಿ ಅಕ್ರಮ ಗಣಿ ನಡೀತಾ ಇದ್ದ ಮೇಲೆ ಪುಷ್ಪಲತಾ ಅವರು ಕೂಡ ಯಾಕೆ ಮೌನ ಆಗಿದ್ದಾರೆ? ಈಗ ಅವರೇ ಪರವಾನಗಿ 3Aದಲ್ಲಿ ಕೊಟ್ಟಿರೋದು ಸಂಬಂಧ ಇದು ಕೊಟ್ಟಿರೋದು ತಪ್ಪು ಅಂತ ಅವ್ರ ಮೇಲಧಿಕಾರಿ ಮೇಲೆ ನಾವು ಹೋಗಿದ್ದೀವಿ. ಈಗ ಅವ್ರು ಮಾಡಿರೋ ತಪ್ಪನ್ನು ಖಂಡಿಸೇ ನಾವು ಅಲ್ಲಿ ಹೋಗಿರೋದು. ಅವ್ರಿಗೆ ಹೌದು, ಅವ್ರು ತಪ್ಪು ಮಾಡಿದ್ರು. 3A ಅಡಿಯಲ್ಲಿ ಸಣ್ಣ ಮಟ್ಟದ ಒಂದು 100 ಟಿಪ್ಪರ್ 200 ಟಿಪ್ಪರಷ್ಟು ಹೊಡಿಕೆ ಅವಕಾಶ ಇರ್ತದೆ. ಇಲ್ಲಿ ಹೊಲ ಸಾಫ್ ಮಾಡೋದಕ್ಕಿಂತ ಹೊಲ ಪೂರ ಡೆಪ್ತ್ ಒಳಗಡೆ ಹೋಗಿ ತೋಡಿ 100-150 ಮೀಟ್ರ್ ಒಳಗಡೆ ತೋಡಿ ಮತ್ತೆ ಅದನ್ನು ಹೊಲ ಅಭಿವೃದ್ಧಿ ಎಲ್ಲಿಂದ ಮಾಡ್ತೀರಿ ನೀವು? ಅದು ತೊಗೊಂಡ್ರೆ ಪರ್ಮಿಷನ್ ಏನು? ಕೃಷಿ ಅಧಿಕಾರಿಗೆ ಲೆಟ್ರ್ ಕೊಟ್ಟಿರಿ, ಹಿಂಗೆ ಅಭಿವೃದ್ಧಿ ಮಾಡ್ಕೊತೀವಿ ಅಂತ. ಪುಷ್ಪಲತಾ ಅವರು ಕೂಡ ಒಂದು ರೀತಿಯಲ್ಲಿ ಮೌನವಾಗಿದ್ದಾರೆ ಅನ್ಸುತ್ತಾ? ಹೌದು ಇದ್ದಾರೆ. ಅವರು ಕ್ರಮ ಕೈಗೊಂಡಿಲ್ಲ. ಯಾವ ರೀತಿ ಸರ್? ಯಾವ ರೀತಿ ಅಂತ ಹೇಳಿದರೆ, ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಅವ್ರು ಮೇಲಧಿಕಾರಿ ಈ ಅಧಿಕಾರಿ ಈ ಥರ ಮಾಡಿದಾರೆ ಅಂತಲೇ ನಾವು ಮೇಲಧಿಕಾರಿಗೆ ಹೋಗಿದ್ದೀವಿ. ಇದು ಒಂದು ವೇಳೆ ಇಲ್ಲಿಗೂ ಇದಾಗಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೋರಾಟ ನಮ್ಮದು ಇರುತ್ತೆ. ಈಗ ಹೆಚ್ಚುವರಿ ನಿರ್ದೇಶಕರು ಏನು ಕೊಡ್ತಾರೆ, ಈಗ ನಮ್ಮ ಪ್ರಕಾರ ಅಂದರೆ ಒಂದು ಅಂದಾಜು ಒಂದು 2 ಲಕ್ಷ ಟನ್ ಇದೆ. ಇಲ್ಲಿ ಕ್ರಷರ್ ಮಷಿನ್ ಹತ್ರ ಕೂಡ ಒಂದಿಷ್ಟು ಸ್ಟಾಕ್ ಇದೆ, ಆಮೇಲೆ ಕಬ್ಗಲ್ ಗ್ರಾಮದಲ್ಲಿ ಸ್ಟಾಕ್ ಇದೆ, ಆಮೇಲೆ ಇಲ್ಲಿ ಒಂದಿಷ್ಟು ಸ್ಟಾಕ್ ಇದೆ. ಇದು ಡ್ರೋನ್ ಕ್ಯಾಮ್ರಾದಿಂದ ಮಾಡಿದರೆ ಮಾತ್ರ ಕರೆಕ್ಟ್ ಆಗಿ ಒಂದು ಮೆಜರ್ಮೆಂಟ್ ಅಳತೆ ಸರಿಯಾದ ಒಂದು ಅಳತೆ ಸಿಗ್ತದ ಅಂತ ನಮ್ಮ ಅಭಿಪ್ರಾಯ. ಅವರಿಗೂ ಕೂಡ ನಾನು ಮೆಸೇಜ್ ಮಾಡಿದ್ದೀನಿ, ಹೆಚ್ಚುವರಿ ನಿರ್ದೇಶಕರಿಗೆ, ಈ ರೀತಿ ಅಳತೆ ಸರಿ ಆಗ್ತಾಯಿಲ್ಲ, ಒಂದು ಡ್ರೋನ್ ಕ್ಯಾಮ್ರಾದ ಮೂಲಕ ನೀವು ಅಳತೆ ಮಾಡಿಸಿ. ಹೆಚ್ಚು ಟನ್ ಏನು ಹೊಡೆದಿದ್ದಾರೆ ಈ ರೋಡನ್ನು ಟೆಂಡರ್ ತೊಗೊಂಡವರು, ಅಷ್ಟಕ್ಕೆ 1:5 ದಂಡ ಇದೆ.
ಆದಷ್ಟು ದಂಡ ಹಾಕಿರಿ. ಅವ್ರ ಮೇಲೆ ಏನು ಕ್ರಮ ಕೈಗೊಳ್ತೀರಿ ಅದನ್ನು ಕ್ರಮ ಕೈಗೊಳ್ಳಿರಿ. ಕೂಡಲೇ ಈ 3A ಅಡಿಯಲ್ಲಿ ಏನು ಕೊಟ್ಟಿದ್ದೀರಿ ಅದು ಹೊಲ ಅಭಿವೃದ್ಧಿ ಮಾಡ್ಕೊತಾರೆ ಅನ್ನೋದು ಅದೊಂದು ಅಕ್ರಮ ದೊಡ್ಡ ಗಣಿಗಾರಿಕೆ ನಡೀತಾ ಇದೆ. ಅದನ್ನು ಕೂಡಲೇ ಕೈ ಬಿಡಬೇಕು ಅಂತ ಹೇಳ್ತೀನಿ. ಆಮೇಲೆ ಈಗಾಗಲೇ ಬ್ಲಾಸ್ಟಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರು ಕೂಡ ನಿಮ್ಗೆ ಹೇಳಿಕೆ ಕೊಡ್ತಾರೆ ನೋಡಿರಿ. ಅಲ್ಲಿ ಕೂಡ ಭಾಳಷ್ಟು ಸಾಯಂಕಾಲವರೆಗೂ ದೊಡ್ಡ ದೊಡ್ಡ ಮಟ್ಟದ ಬ್ಲಾಸ್ಟಿಂಗ್ ಕೂಡ ನಡೀತಾ ಇದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಪ್ರವೀಣ್ ಸರ್, ಏನಂತಂದ್ರೆ ತಾವು ಕೂಡ ಅಕ್ರಮ ಗಣಿಗಾರಿಕೆ ನಡೆದಿದೆ, ಎಕ್ಸ್ಪ್ಲೋಸಿವ್ ಮಾಡಿ ವಿತೌಟ್ ಪರ್ಮಿಷನ್ ಇಲ್ಲದೆ ಎಕ್ಸ್ಪ್ಲೋಸಿವ್ ಮಾಡ್ತಾರೆ ಅಂತೇಳಿ ದೂರು ಬಂದಿದೆ. ತಾವು ಬಳ್ಳಾರಿಯಿಂದ ಇಲ್ಲಿ ಮಾನಿಗೆ ವಿಸಿಟ್ ಕೊಟ್ಟಿದ್ದು ಸರ್, ಯಾವ ರೀತಿ ವೈಲೇಷನ್ ಆಗಿದೆ ಸರ್ ಇಲ್ಲಿ? ಈಗ ನಮ್ಮ ಕಚೇರಿಗೆ ಗುರುರಾಜ್ ನಾಗಲಾಪುರನವರು ನಮಗೆ ದೂರ ಅರ್ಜಿ ಕೊಟ್ಟಿದ್ದರು. ಅದರಲ್ಲಿ ಅವರೆಲ್ಲ ಒಂದಿಷ್ಟು ಪಾಯಿಂಟ್ಸು ಮೆನ್ಷನ್ ಮಾಡಿದ್ದಾರೆ. ಯಾವ ರೀತಿ ಗಣಿಗಾರಿಕೆ ಆಗಿದೆ, ಅಕ್ರಮ ಆಗಿದೆ, ಏನಾಗಿದೆ, 3Aದಲ್ಲಿ ಕೊಟ್ಟಿದ್ದಾರೆ ಅಂತ ಅವರೇ ಹೇಳಿದ್ದಾರೆ. ಅದನ್ನೇ ವೆರಿಫೈ ಮಾಡೋಕ್ಕೆ ಅವ್ರ ಜೊತೆ ಜಂಟಿಯಾಗಿ ಇವತ್ತು ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದೀವಿ. ಇನ್ನೂ ಬಾಕಿ ಇದೆ, ಇನ್ನೂ ಸ್ಥಳ ಪರಿಶೀಲನೆ ಕಂಪ್ಲೀಟ್ ಆದಮೇಲೆ ನಾವು ಇದು ರೀಡ್ ಮಾಡ್ತೀವಿ. ಅಲ್ಲ ಸರ್, ಏನಂತಂದ್ರೆ ಅಕ್ರಮ ಗಣಿಗಾರಿಕೆ ನಡೀತಾ ಇದೆ ಮತ್ತು ವಿತೌಟ್ ಪರ್ಮಿಷನ್ ಇಲ್ಲದೆ ಎಕ್ಸ್ಪ್ಲೋಸಿವ್ ಮಾಡ್ತಾ ಇದ್ದಾರೆ. ಪರ್ಮಿಷನ್ ಅವ್ರ ದೂರಲ್ಲೇ ತಿಳಿಸಿದ್ದಾರೆ. ನಮ್ಮ ಇಲಾಖೆ 3A ರೂಲಲ್ಲಿ ಪರ್ಮಿಷನ್ ತೊಗೊಂಡಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ದೂರ ಅರ್ಜಿಯಲ್ಲಿ. ಅದನ್ನು ನಾವು ಆಫೀಸ್ಗೆ ಹೋಗಿ ಕಚೇರಿ ದಾಖಲೆಗಳೆಲ್ಲ ನೋಡಿ ನಾವು ವೆರಿಫೈ ಮಾಡಿ ಹೇಳ್ತೀವಿ. ಈಗ 3A ರೂಲಲ್ಲಿ ಈ ರೀತಿಯಲ್ಲಿ ನಡೀತಾ ಇದೆನಾ ಇಲ್ಲಿ ಕಾಮಗಾರಿ? 3Aದಲ್ಲಿ ಪಟ್ಟಾದಾರರಿಗೆ ವಿವೇಚನೆಗೆ ಬಿಟ್ಟಿರುತ್ತೆ. ಅದು ಯಾರು ಲ್ಯಾಂಡ್ ಓನರ್ ಇರ್ತಾರೋ ಅವರೇ ನಮ್ಮ ಇಲಾಖೆಗೆ ಅರ್ಜಿಯನ್ನು ಕೊಡ್ತಾರೆ. ಅವ್ರೇನು ಕೃಷಿಗೆ ಸಂಬಂಧಪಟ್ಟಂಗೆ ಏನಾದರೂ ತೊಂದರೆ ಆಗ್ತಿತ್ತು ಅಂದರೆ ಅದನ್ನು ತೆರವು ಮಾಡ್ಕೊಳಕ್ಕೆ ಅಥವಾ ಸಮತಟ್ಟು ಮಾಡ್ಕೊಳಕ್ಕೆ, ಇಲ್ಲ ಅಭಿವೃದ್ಧಿ ಪಡಿಸ್ಕೊಳಕ್ಕೆ, ಇಲ್ಲ ಕೃಷಿ ಹೊಂಡಕ್ಕೆ, ಆ ಥರ ಅವ್ರು ಏನೇನು ಅಬ್ಜೆಕ್ಟಿವ್ ಏನೇನು ಇರುತ್ತೋ ಆ ಥರ ನಮಗೆ ಅರ್ಜಿ ಕೊಡ್ತಾರೆ. ಅದ್ರ ಪ್ರಕಾರ ಅವರ ಸಂಬಂಧಪಟ್ಟ ಇಲಾಖೆಯಿಂದ NOCನೂ ತೊಗೋಬೇಕಾಗುತ್ತೆ. ಪಟ್ಟಾಲ್ಯಾಂಡಲ್ಲಿ 3A ಪ್ರಕಾರವಾಗಿ ಕಾನೂನುಬದ್ಧವಾಗಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರಿ. ಇಲ್ಲಿ ಯಾವ ರೀತಿ ವೈಲೇಷನ್ ಆಗಿದೆ? ಎಕ್ಸ್ಪ್ಲೋಸಿವ್ ಮಾಡಿದ್ದಾರೆ, ಸುಮಾರು ಆಳವಾಗಿ ಗಣಿಗಾರಿಕೆ ಮಾಡಿದ್ದಾರೆ. ಸ್ಪಾಟಲ್ಲಿ ಹೋದಾಗ ನಮಗೆ ಇದು ಇತ್ತು, ಯಾವುದು ರಾಕ್ ಬ್ರೇಕರ್ಸ್ ಇತ್ತು. ಆಮೇಲೆ ರಾಕ್ ಎಲ್ಲ ಕ್ರ್ಯಾಕ್ ಮಾಡಿದ್ರು. ಅದಕ್ಕೆ ಎಲ್ಲ ಕ್ರ್ಯಾಕಿಂಗ್ ಪೌಡ್ರನ್ನು ಬಳಸಿರೋದು ಕಂಡು ಬಂದಿರುತ್ತೆ. ವೈಲೇಷನ್ ಆಗಿದೆ ಸರ್. ಕ್ರ್ಯಾಕಿಂಗ್ ಪೌಡ್ರ್ ಅದು ಎಕ್ಸ್ಪ್ಲೋಸಿವ್ ಅಲ್ಲ, ಅದು ಕೆಮಿಕಲ್. ಅದು ಕೆಮಿಕಲ್ ಹಾಕಿ ಫಿಲಪ್ ಮಾಡ್ತಾರೆ, ಅದು ಅಲ್ಲೇ ಕಲ್ಲು ಸೀಳುತ್ತೆ. ಅದು ಕ್ರ್ಯಾಕ್ ಬಿಟ್ಕೊಳ್ತಾ ಹೋಗುತ್ತೆ. ಆಮೇಲೆ ಅದಕ್ಕೆ ಅದು ಇನ್ನೊಂದು ಬ್ರೇಕರಿಂದ ರಿಮೂವ್ ಮಾಡ್ತಾರೆ. ಸರ್, ಪಟ್ಟಾಲ್ಯಾಂಡಲ್ಲಿ 3A ಪ್ರಕಾರವಾಗಿ ಕಾನೂನುಬದ್ಧವಾಗಿ ಸಮತಟ್ಟು ಮತ್ತು ಜಮೀನನ್ನು ಗುಣಮಟ್ಟವಾಗಿ ಕೃಷಿ ಪರವಾಗಿ ಮಾಡಿಕೊಳ್ಳುವಂತ ಇದು ರೂಲ್ಸ್ ಇದೆ. ಈಗ ಬೇರೆ ರೀತಿ ವೈಲೇಷನ್ ಇದೆ. ಈಗ ಅದು ಪಟ್ಟಾದಾರರು ಇಲ್ಲಿಲ್ಲ, ಈಗ ನಮ್ಮ ಜೊತೆಗೆ ಪಟ್ಟಾದಾರರು ಇಲ್ಲ. ಈಗ ನೀವು ಪಟ್ಟಾದಾರರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳುವ? ಈಗ ಅದೇ ಪಟ್ಟಾದಾರರು ಕೇಳಬೇಕು. ಈಗ ನೆಕ್ಸ್ಟ್ ಏನು ಮಾಡ್ತಾರೆ, ಯಾವ ಉದ್ದೇಶಕ್ಕೆ ಮಾಡ್ತಾರೆ, ಅಲ್ಲಿ ಕೃಷಿ ಹೊಂಡ ಮಾಡ್ತಾರ, ಏನು ಸಮತಟ್ಟು ಮಾಡ್ತಾರ, ಅಭಿವೃದ್ಧಿ ಮಾಡ್ತಾರ ಅಂತ ಅಭಿವೃದ್ಧಿ ಮಾಡ್ತಾರ. ಈಗ ಪಟ್ಟಾದಾರರು ಇದ್ರೆ ಅವ್ರು ಕರೆಕ್ಟಾಗಿ ಹೇಳ್ತಾ ಇದ್ರು. ವೈಲೇಷನ್ ಆಗಿದ್ರೆ ಕ್ರಿಮಿನಲ್ ಕೇಸ್ ಮಾಡ್ತಾರ? ವೈಲೇಷನ್ ಇಲ್ಲ, 3Aದಲ್ಲಿ ಅವ್ರು ಅರ್ಜಿ ಹಾಕಿದ್ದಾರೆ. ಆ ಅರ್ಜಿ ಪ್ರದೇಶದಲ್ಲಿ ಈಗ ಅವರು ವೈಲೇಷನ್ ಮಾಡಿದ್ರೆ 3A ಪ್ರಕಾರ ವೈಲೇಷನ್ ಅಂದ್ರೆ ಏನೋ ಅವರು ಇದ್ರದ್ದು ಕಂದಾಯ ಇಲಾಖೆದು, ಕೃಷಿ ಇಲಾಖೆದು ಅವ್ರ ಹತ್ರ NOC ತೊಗೊಂಡಿದ್ದಾರೆ. ತೊಗೊಂಡ್ಮೇಲೆ ನಮ್ಮ ಕಚೇರಿಯಿಂದ ಕಾರ್ಯಾದೇಶ ಕೊಟ್ಟಿದ್ದಾರೆ. ಈಗ ರಾಯಲ್ಟಿ ಇಲ್ಲದೆ ಖನಿಜ ಸಂಪತ್ತು ಸಾಗಣೆ ಮಾಡ್ತಾರೆ ಅಂತ ಆರೋಪ ಇದೆ. ರಾಯಲ್ಟಿದು ನಾವು ಪರಿಶೀಲನೆ ಮಾಡ್ತೀವಿ. ILMS ಅಲ್ಲಿ ಪರಿಶೀಲನೆ ಮಾಡಿ ನಾವು